ನಮಸ್ತೆ ಆತ್ಮೇರೆ, ನಾನು ಮಣಿಕಂಠ ಜಿ ಯೋಗ ಉಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಡಿಮೇಡ್ ರೋಡ್, ಬೆಂಗಳೂರು. ಇಂದಿನ ಮಕ್ಕಳಲ್ಲಿ, ವಯಸ್ಕರಲ್ಲಿ, ವೃದ್ಧರಲ್ಲಿ ಕೂಡ ಪೂರ್ ಫೋಕಸ್, ಪೂರ್ ಕಾನ್ಸಂಟ್ರೇಷನ್ ಅಂದರೆ ಗಮನ ಮತ್ತು ಅಂದರೆ ಕಳಪೆ ಗಮನ, ಏಕಾಗ್ರತೆ ಕೊರತೆ ಇರ್ತಕ್ಕಂಥದ್ದು. ಈ ವಯಸ್ಕರು ವೃದ್ಧರಲ್ಲಿ ವಾಡಿಕೆ ಮಾತಲ್ಲೇ ಹೇಳ್ತಾ ಇರ್ತಾರೆ, ಹಿಂದೆ ನನಗೆ ತುಂಬ ಮೈಂಡು ಫುಲ್ಲು ಫೋಕಸ್ ಆಗಿತ್ತು, ಕಾನ್ಸಂಟ್ರೇಷನ್ ಇತ್ತು, ಒಂದೇ ಯಾವುದಾದ್ರು ಒಂದು ವಿಷಯದ ಪ್ರತಿಶತ ಗಮನ ಹರಿಸಿದ್ರೆ ಅದು ಆ ವಿಚಾರಧಾರೆ ಹಾಗೆ ತಲೆಯಲ್ಲಿ ಉಳ್ಕೊತಾ ಇತ್ತು. ಇತ್ತೀಚೆಗೆ ಯಾಕೋ ಅದಿಲ್ಲ, ಯಾವುದೇ ವಿಷಯದ ಪ್ರತಿಶತ ನಾನು ಧ್ಯಾನ ಮಾಡೋಕೆ ಕೂತ್ಕೊಂಡ್ರೂ ಕೂಡ ನನ್ನ ಗಮನ ಎಲ್ಲೆಲ್ಲೋ ಹೋಗ್ತಾ ಇದೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಅದು ಮಕ್ಕಳಲ್ಲಿ ಕೂಡ ಇಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ದೊಡ್ಡ ಮಟ್ಟದಲ್ಲಿದೆ ಪೂರ್ ಫೋಕಸ್ ಅನ್ನೋದು. ಅವ್ರು ಏನೋ ಮಾಡ್ತಾ ಇರ್ತಾರೆ ಅಥವಾ ಏನೋ ಬರಿತಾ ಇರ್ತಾರೆ ಅಥವಾ ಎದುರುಗಡೆ ಯಾರೋ ಏನಾರ ಪಾಠ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ, ಬಟ್ ಅವ್ರ ಗಮನ ಮಾತ್ರ ಬೇರೆ ಕಡೆ ಹೋಗ್ತಾ ಇರ್ತಾರೆ. ಈ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ನಮ್ಮಲ್ಲಿ ಅದ್ಭುತವಾಗಿದ್ದಾಗಲೇ ನಾವು ಯಾವುದಾರ ವಿಚಾರದ ಪ್ರತಿಶತ ಅದನ್ನು ನುರಿತು ಚೆನ್ನಾಗಿ ಅಭ್ಯಾಸ ಮಾಡಲಿಕ್ಕೆ, ತಲೆಯಲ್ಲಿ ಆ ವಿಚಾರವನ್ನು ಉಳಿಸ್ಕೊಳ್ಳಿಕ್ಕೆ, ಅದರಿಂದ ಏನಾರ ಸಾಧನೆ ಮಾಡಲಿಕ್ಕೆ, ಇದೆಲ್ಲದಕ್ಕೂ ಕೂಡ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ಬಹಳ ಮುಖ್ಯ. ಯಾರಿಗೆಲ್ಲ ಏಕಾಗ್ರತೆ ಕೊರತೆ ಇದೆಯೋ, ಫೋಕಸ್ನ ಕೊರತೆ ಇದೆಯೋ ಅಂಥವರಿಗೆಲ್ಲರಿಗೂ ಕೂಡ ಈ ವಿಡಿಯೋದಲ್ಲಿ ಒಂದು ಆಕ್ಯುಪ್ರೆಷರ್ ಮತ್ತು ಕಲರ್ ಥೆರಪಿ, ಇದನ್ನು ನೀವು ಅಪ್ಲೈ ಮಾಡ್ತಾ ಬಂದಂಗೆಲ್ಲ ನಿಮ್ಮಲ್ಲಿ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ಬಿಲ್ಡ್ ಆಗುತ್ತೆ. ಅದು ನಿಮಗೆ ಸಿಗ್ತಾ ಹೋದಂಗೆಲ್ಲ ನೀವು ಒಳ್ಳೆ ಸಾಧಕರಾಗ್ತೀರ, ಅಥವಾ ನೀವು ಪ್ರೆಸೆಂಟಲ್ಲಿ ಇರೋದಕ್ಕೆ ಅದು ಸಹಕಾರಿಯಾಗುತ್ತೆ. ನೀವೆಲ್ಲೋ ಹೋಗಿದ್ದೀರಾ, ಅಥವಾ ಸ್ಟೂಡೆಂಟ್ಸ್ ಇರ್ಬೋದು, ಶಾಲೆಗೆ ಹೋಗಿರ್ತಾರೆ, ಅಲ್ಲಿ ಪಾಠ ಕೇಳಕ್ಕೆ ಹೋಗಿರ್ತಾರೆ, ಅಲ್ಲಿ ಪಾಠ ನಡಿಬೇಕಾದ್ರೆ ಅವರ ಗಮನ ಪೂರ್ತಿ ಅದರ ಕಡೆ ಇರಬೇಕು. ಅಥವಾ ಉದಾಹರಣೆಗೆ ನೀವು ಡ್ರೈವ್ ಮಾಡ್ತಾ ಇದ್ದೀರಾ ಅಂತ ಇಟ್ಕೊಳ್ಳಿ, ನಿಮ್ಮ ಡ್ರೈವಿಂಗು, ನಿಮ್ಮ ಫೋಕಸ್ ಎಲ್ಲ, ನಿಮ್ಮ ಕಾನ್ಸಂಟ್ರೇಷನ್ ಎಲ್ಲ ಕೂಡ ಡ್ರೈವಿಂಗ್ ಕಡೆ ಇದ್ದಾಗ ನಿಮ್ಮ ಆ ಏನೊಂದು ಡ್ರೈವಿಂಗ್ ಜರ್ನಿ ಸುರಕ್ಷಿತವಾಗಿರುತ್ತೆ. ಈ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು ತುಂಬ ಬಹಳ ಮುಖ್ಯ. ಅದರ ಕೊರತೆ ಈಗಾಗಲೇ ಇದೆ. ನಮ್ಮ ಗಮನ, ನಾನೇನೋ ಮಾಡ್ತಾ ಇದ್ದೀನಿ, ನನ್ನ ಗಮನ ಬೇರೆ ಎಲ್ಲೆಲ್ಲೋ ಹೋಗ್ತಾ ಇದೆ ಅನ್ನೋರು ಎಲ್ಲರೂ ಕೂಡ ಈ ಸುಜೋಕ್ನ ಚಾರ್ಟ್ನ ಪ್ರಕಾರ ನೋಡಿ, ಇದು ತಲೆಯ ಭಾಗ. ಇಲ್ಲಿ ಮುಂಭಾಗದಲ್ಲಿ, ಮೇಲೆ ಹೆಬ್ಬೆರಳಿನ ಮುಂಭಾಗದಲ್ಲಿ ಮೆದುಳಿನ ಭಾಗ, ಅಲ್ಲಿ ಈ ರೀತಿ ಸುಜೋಕ ಜಿಮ್ನಿಯಿಂದ ಜಸ್ಟ್ ಲಿಟಲ್ ಬಿಟ್ ಆಗಿ ಪ್ರೆಷರ್ ಕೊಡೋದು ಈ ರೀತಿ. ಸೊ ಜಿಮ್ಮಿ ಇಲ್ಲ ಅಂದರೆ ನೀವು ಪೆನ್ನಲ್ಲಿ ಕೂಡ ಹಿಂದೆಗಡೆ ಈ ರೀತಿ ಲಿಟ್ಲಾಗಿ ಪ್ರೆಷರ್ ಕೊಡೋದು. ಈ ರೀತಿ ಪ್ರೆಷರ್ ಕೊಟ್ಬಿಟ್ಟು ಒಂದು ಕಲರ್, ಪರ್ಪಲ್ ಕಲರ್, ನೇರಳೆ ಬಣ್ಣ, ನೀವು ಸಪ್ತಚಕ್ರದ ಚಿತ್ರಣ ನೋಡಿದ್ರೆ ಗೊತ್ತಾಗುತ್ತೆ. ಅಲ್ಲಿ ಸಹಸ್ರಾರ ಚಕ್ರ, ತಲೆ ಭಾಗ, ನೇರಳೆ ಬಣ್ಣ. ಈ ನೇರಳೆ ಬಣ್ಣವನ್ನು ನೀವು ಹೆಬ್ಬೆರಳಿನ ತುದಿಗೆ ಈ ರೀತಿ ಕಲರ್ ಹಾಕೋದು ನೋಡಿ. ಈ ರೀತಿ ಎರಡು ಹೆಬ್ಬೆರಳಿನ ತುದಿಗೆ ಪರ್ಪಲ್ ಕಲರು, ವೈಲೆಟ್ ಕಲರ್ ಅಂತ ಕರಿತೀವಿ. ಈ ರೀತಿ ನೇರಳೆ ಬಣ್ಣವನ್ನು ನೀವು ಹಾಕ್ತಾ ಬಂದಂಗೆಲ್ಲ ನಿಮ್ಮಲ್ಲಿ ಗಮನ ಮತ್ತು ಕಳಪ ಗಮನ ಅಂತ ಏನು ಕರೀತಾರೋ, ಪೂರ್ ಫೋಕಸ್, ಹಾಗೆ ಕಾನ್ಸಂಟ್ರೇಷನ್ನು ಕೂಡ ಬಿಲ್ಡ್ ಆಗೋದಕ್ಕೆ, ನೀವು ಪ್ರೆಸೆಂಟಲ್ಲಿ ಇರೋದಕ್ಕೆ ಇದು ಸಹಕಾರಿಯಾಗುತ್ತೆ. ನೀವೇನೋ ಮಾಡ್ತಾ ಇದ್ದೀರ, ನಿಮ್ಮ ಗಮನ ಪೂರ್ತಿ ಅದರ ಕಡೆ ಇದ್ದು ನೀವು ಯಶಸ್ವಿ ಆಗಲಿಕ್ಕೆ, ನಿಮ್ಮ ಏಕಾಗ್ರತೆ ಕೂಡ ವೃದ್ಧಿಸಲಿಕ್ಕೆ ಇದು ಸಹಕಾರಿಯಾಗುತ್ತೆ. ಯಾರಿಗೆಲ್ಲ ಪೂರ್ ಕಾನ್ಸಂಟ್ರೇಷನ್ ಇರುತ್ತೋ, ಪೂರ್ ಫೋಕಸ್ ಇರುತ್ತೋ ಅವರಿಗೆಲ್ಲರಿಗೂ ಕೂಡ ಇದು ತುಂಬ ಲಾಭ ಪ್ರಯೋಜನ ಉಂಟು ಮಾಡುತ್ತೆ. ಅಂಥವ್ರಿಗೆ ಯಾರು ನಿಮ್ಮ ಅಕ್ಕಪಕ್ಕ ಇದ್ದರೆ, ನಿಮ್ಮಲ್ಲೇ ಇದ್ದರೆ, ಅಥವಾ ನಿಮಗೆ ಈ ರೀತಿ ಸಮಸ್ಯೆ ಇದ್ದರೆ ಈ ವಿಡಿಯೋದಲ್ಲಿ ಇರ್ತಕ್ಕಂಥ ಮಾಹಿತಿಯನ್ನು ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.